ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿಗೆ ದಿ ಟೆನ್ಸಸ್ ರಿಲೇಟೆಡ್ ಎಲ್ಲ ಪ್ರಶ್ನೆಗಳೇನಿರುತ್ತೆ ಅದನ್ನ ನಾನು ಕಂಪ್ಲೀಟ್ ಮಾಡಿರ್ತೇನೆ. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಯೂಸ್ ಆಫ್ ಆರ್ಟಿಕಲ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಲೆಟ್ಸ್ ಗೆಟ್ ಇನ್ ದಿ ಫಸ್ಟ್ ಕ್ವೆಶನ್. ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಅಥವಾ ಸರಣಿಯ 23ನೇ ಪ್ರಶ್ನೆಯನ್ನ ನಾವು ನೋಡ್ತಾ ಬರೋಣ. ಕಿರಣ್ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್, ಹಿ ಗಾಟ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್. ಸೊ ಕಿರಣ್ ಒಬ್ರು ಇಂಟೆಲಿಜೆಂಟ್ ಬಾಯ್ ಅಂತೆ, ಅವನಿಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಬಂದಿದೆಯಂತೆ. ಸೊ ಇದಕ್ಕೆ ನಾನು ಆನ್ಸರ್ ಅನ್ನ ಹೇಳೋದಕ್ಕಿಂತ ಮುಂಚೆ ಟೆನ್ಸಸ್ ಬಗ್ಗೆ ಐ ಟು ಸೇ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಸರಳವಾದ ರೂಲ್ಸ್ ಅನ್ನ ನಾನು ಹೇಳ್ಬಿಡ್ತೇನೆ. ಓಕೆ, ಸೊ ಪ್ರಶ್ನೆಯನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ಹೇಳ್ತೇನೆ. ಸೊ ಬೇಸಿಕ್ ಮಾಹಿತಿಯನ್ನ ಅರ್ಥ ಮಾಡಿಕೊಂಡ ನಂತರ ಸೊ ನಿಮ್ಗೆ ಆರ್ಟಿಕಲ್ಸ್ ಅನ್ನ ಹೇಗೆ ಎಕ್ಸಾಕ್ಟ್ಲಿ ಬಳಕೆ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿ ಸರಿಯಾಗಿ ತಿಳಿದು ಬರುತ್ತೆ. ಹಾಗಿದ್ರೆ ನಾವು ಆರ್ಟಿಕಲ್ಸ್ ಅನ್ನ ಸಾಮಾನ್ಯವಾಗಿ ಯೂಸ್ ಮಾಡ್ತಕ್ಕಂಥದ್ದು ನಾಮಪದದ ಮುಂದೆ ಯೂಸ್ ಮಾಡ್ತಕ್ಕಂಥ ಒಂದು ಪದಗಳಾಗಿರುತ್ತೆ. ಆ ಒಂದು ಪದಗಳನ್ನ ನಾವು ಆರ್ಟಿಕಲ್ಸ್ ಅಂತ ಕರಿತೇವೆ. ನಾಮಪದಗಳನ್ನ ಆರ್ಟಿಕಲ್ಸ್ ಅನ್ನ ಬಳಕೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ಕಂಡುಹಿಡಿಯಲಿಕ್ಕೆ 2 ವರ್ಗಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಸೊ ಮೊದಲನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೌಂಟಬಲ್ ನೌನ್ಸ್ ಅಂತ ಕರಿತೇವೆ. ಕೌಂಟಬಲ್ ನೌನ್ಸ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೇವೆ. ಸೊ ನೆನಪಿರ್ಲಿ, ಕೌಂಟಬಲ್ ಅಂತ ಇನ್ನೊಂದು ಕ್ಯಾಟಗರಿಯನ್ನ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೇವೆ. ಹಾಗಿದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕೌಂಟಬಲ್ ನೌನ್ ಅಂಡ್ ಅನ್ಕೌಂಟಬಲ್ ನೌನ್? ನೋಡಿ, ಹೆಸರಲ್ಲೇ ಇದೆ. ಕೌಂಟಬಲ್ ಅಂದ್ರೆ ಏನು, ಲೆಕ್ಕ ಹಾಕಬಹುದಾಗಿರ್ತಕ್ಕಂಥ ನಾಮಪದಗಳನ್ನ ನಾವು ಕೌಂಟಬಲ್ ನೌನ್ಸ್ ಅಂತ ಕರಿತೇವೆ. ಏನ್ ಸರ್ ಇದು ಲೆಕ್ಕ ಹಾಕಬಹುದಾಗಿರ್ತಕ್ಕಂಥ ನಾಮಪದ ಅಂದ್ರೆ, ಯಾವ ನಾಮಪದಗಳ ಮುಂದೆ ನಾನು ಸಂಖ್ಯೆಗಳನ್ನ ಬರೆದು ಅದನ್ನ ಲೆಕ್ಕ ಹಾಕಬಹುದು, ಆ ರೀತಿಯ ನಾಮಪದಗಳನ್ನ ನಾವು ಕೌಂಟಬಲ್ ನೌನ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನೀವು ಈಗ ಓದುತ್ತಾ ಇರ್ತಕ್ಕಂಥ ಒಂದು ಪುಸ್ತಕ, ಬುಕ್. ಸೊ ಬುಕ್ ಅನ್ನ ನಾನು 1 ಬುಕ್ ಅಂತನಾದ್ರೂ ಹೇಳ್ಬೋದು, 100 ಬುಕ್ಸ್ ಅಂತನಾದ್ರೂ ಹೇಳ್ಬೋದು. ಸೊ ಇಲ್ಲಿ ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಂದ್ರೆ, ಸೊ ನಾನು ಈ ಒಂದು ಪುಸ್ತಕವನ್ನ ಸಂಖ್ಯೆಗಳಿಂದ ಲೆಕ್ಕ ಹಾಕ್ತಾ ಇದ್ದೇನೆ. ಸೊ ಆ ರೀತಿಯ ನಾಮಪದಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಕೌಂಟಬಲ್ ನೌನ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಕೂಡ ನೀವು ಅಬ್ಸರ್ವ್ ಮಾಡಿರಿ. ಸೊ ಇದು ಸಿಂಗುಲರ್ ಆಗಿರುತ್ತೆ, ಅಂದ್ರೆ ಕೌಂಟಬಲ್ ನೌನ್ ಅಲ್ಲಿ ಏಕವಚನ ಕೂಡ ಇರುತ್ತೆ ಮತ್ತೆ ಬಹುವಚನ ಕೂಡ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ಇಸ್ ದಿ ಬೇಸಿಕ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಹಾಗಿದ್ರೆ ಈ ಒಂದು ಕೌಂಟಬಲ್ ನೌನ್ಸ್ ಅಲ್ಲಿ ಮತ್ತೆ 2 ವಿಧವಿರುತ್ತೆ. ಒಂದು ಸಿಂಗುಲರ್ ಕೌಂಟಬಲ್ ನೌನ್ ಆಗುತ್ತೆ, ಇನ್ನೊಂದು ಪ್ಲೂರಲ್ ಕೌಂಟಬಲ್ ನೌನ್ ಆಗಿರುತ್ತೆ. ಸೊ ಸರ್, ನಂಗೆ ಯಾಕೆ ಇದು ಗೊತ್ತಿರಬೇಕಂದ್ರೆ, ನಾವು ಬಳಕೆ ಮಾಡ್ತಕ್ಕಂಥ ಆರ್ಟಿಕಲ್ಸ್ ಏನಿದೆ ಅದು ಸಿಂಗುಲರ್ ಕೌಂಟಬಲ್ ಆಗಿದೆಯಾ ಅಥವಾ ಪ್ಲೂರಲ್ ಕೌಂಟಬಲ್ ನೌನ್ ಆಗಿದೆಯಾ ಅನ್ನುವ ಆಧಾರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನನಗೆ ಈ ಕೌಂಟಬಲ್ ಮತ್ತೆ ಅನ್ಕೌಂಟಬಲ್, ಕೌಂಟಬಲ್ ಅಲ್ಲಿ ಸಿಂಗುಲರ್ ಯಾವುದು ಮತ್ತೆ ಪ್ಲೂರಲ್ ಯಾವುದು, ಈ ಒಂದು ಮಾಹಿತಿ ಇರಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ನಾವು ಸರಿಯಾದ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸುಲಭವಾಗುತ್ತೆ. ಸೊ ಇಷ್ಟು ಕೌಂಟಬಲ್ ನೌನ್ಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ನೆಕ್ಸ್ಟ್ ಅನ್ಕೌಂಟಬಲ್ ನೌನ್ಸ್ ಬರೋಣ. ಸೊ ಅನ್ಕೌಂಟಬಲ್ ನೌನ್ ಹೆಸರಲ್ಲೇ ಹೇಳಲಾಗ್ತಾ ಇದೆ. ಸೊ ಯಾವ್ದನ್ನ ನಾವು ಸಂಖ್ಯೆಗಳಿಂದ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಿಲ್ಲವೋ ಆ ರೀತಿಯ ನಾಮಪದಗಳನ್ನ ಅನ್ಕೌಂಟಬಲ್ ನೌನ್ಸ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್, ವಾಟರ್. ಸೊ ವಾಟರ್ ಅನ್ನ ನಾನು ಗಿವ್ ಮಿ 1 ವಾಟರ್ ಅಂತ ಹೇಳಲ್ಲ, ಗಿವ್ ಮಿ ಸಮ್ ವಾಟರ್ ಅಂತ ಹೇಳ್ತೇವೆ, ಅಥವಾ ಲಿಟಲ್ ವಾಟರ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ನಾನು ಗಿವ್ ಮಿ 1 ವಾಟರ್ ಕೊಡಿ, 10 ವಾಟರ್ ಕೊಡಿ, 100 ವಾಟರ್ ಕೊಡಿ ಅಂತ ಹೇಳೋದಿಲ್ಲ. ಸೊ ಅದು ಸಮಂಜಸವಾಗಿರ್ತಕ್ಕಂಥ ಒಂದು ನಂಬರ್ ಆಗಿರೋದಿಲ್ಲ. ಸೊ ಅದೇ ರೀತಿ ಏರ್, ಗಾಳಿ, ಒಂದು ಗಾಳಿ ಕೊಡಿ, 10 ಏರ್ ಕೊಡಿ, 100 ಏರ್ ಕೊಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದೇ ರೀತಿ ರೈಸ್. ಸೊ ಐ ಕೆನಾಟ್ ಕೌಂಟ್ ರೈಸ್ ಇನ್ ನಂಬರ್ಸ್ ಅಲ್ವಾ. ಸೊ ಅದನ್ನ ನಾವು ಸಂಖ್ಯೆಗಳಿಂದ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಬಟ್ ಇವುಗಳನ್ನ ನಾವು ಒಂದು ಯೂನಿಟ್ಸ್ ಇಂದ ಮೆಷರ್ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸೇ 10 ಲೀಟರ್ಸ್ ಆಫ್ ವಾಟರ್ ಅಂತ ಹೇಳ್ಬೋದು. ಐ ಕ್ಯಾನ್ ಸೇ 100 kgs ಆಫ್ ರೈಸ್ ಅಂತ ಹೇಳ್ಬೋದು. ಬಟ್ ಬರೀ ಸಂಖ್ಯೆಗಳಿಂದ ಅದನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಾಗಲ್ಲ. ಆ ರೀತಿಯ ನಾಮಪದಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಅನ್ಕೌಂಟಬಲ್ ನೌನ್ಸ್ ಅಲ್ಲಿ ಸಿಂಗುಲರ್ ಅಥವಾ ಪ್ಲೂರಲ್ ಆಗಿ ಪ್ರತ್ಯೇಕವಾಗಿ ಯಾವುದು ಇರೋದಿಲ್ಲ, ಕೇವಲ ಎಲ್ಲಾ ಒಂದೇ ಪದಗಳಾಗಿರುತ್ತೆ. ವಾಟರ್ ನ ನಾವೆಲ್ಲೂ ಕೂಡ ವಾಟರ್ಸ್ ಅಂತ ಹೇಳಲ್ಲ, ಏರ್ ನ ಎಲ್ಲೂ ಕೂಡ ನಾವು ಏರ್ಸ್ ಅಂತ ಹೇಳಲ್ಲ. ಅದೇ ರೀತಿ ರೈಸ್ ಅನ್ನ ನಾವು ಎಲ್ಲೂ ಕೂಡ ರೈಸಸ್ ಅಂತ ಹೇಳೋದಿಲ್ಲ. ಸಾಮಾನ್ಯವಾಗಿ ಇವುಗಳಲ್ಲಿ ಏಕವಚನ ಮತ್ತು ಬಹುವಚನ ಅಂತ ಪ್ರತ್ಯೇಕವಾಗಿ ಯಾವುದು ಇರೋದಿಲ್ಲ. ಸೊ ಇಷ್ಟು ಮಾಹಿತಿ ನಿಮ್ಗೆ ಅನ್ಕೌಂಟಬಲ್ ನೌನ್ಸ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ
ಐ ರಿಪೀಟ್ ಅಗೇನ್. ಸೊ ಕೌಂಟಬಲ್ ನೌನ್ಸ್ ಅಂತ ಇರುತ್ತೆ, ಅನ್ಕೌಂಟಬಲ್ ನೌನ್ಸ್ ಅಂತ ಇರುತ್ತೆ. ಕೌಂಟಬಲ್ ನೌನ್ಸ್ ಅಲ್ಲಿ ಮಾತ್ರ ಸಿಂಗುಲರ್ ಮತ್ತೆ ಪ್ಲೂರಲ್ ಬರುತ್ತೆ, ಅನ್ಕೌಂಟಬಲ್ ನೌನ್ಸ್ ಅಲ್ಲಿ ಮತ್ತೆ ಸಿಂಗುಲರ್ ಅಂಡ್ ಪ್ಲೂರಲ್ ಅಂತ ಬರೋದಿಲ್ಲ. ಸೊ ಈಗ ನಾನು ಕಾನ್ಸೆಪ್ಟ್ಗೆ ವಾಪಸ್ ಬರ್ತೇನೆ. ಸೊ ಫಸ್ಟ್ ನಾನು ತಗೊಳ್ತಕ್ಕಂಥದ್ದು ಸಿಂಗುಲರ್ ಕೌಂಟಬಲ್ ನೌನ್ ಅನ್ನ ಎಕ್ಸಾಂಪಲ್ ತಗೊಳ್ತೇನೆ. ಸೊ ಸಿಂಗುಲರ್ ಕೌಂಟಬಲ್ ನೌನ್ಗೆ ಎಕ್ಸಾಂಪಲ್ ಯಾವುದು ಅಂದ್ರೆ ಬುಕ್ ಅಂತಕ್ಕಂಥದ್ದು ಸಿಂಗುಲರ್ ಕೌಂಟಬಲ್ ನೌನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸರ್ ಇವಾಗ ನಾನು ಸಿಂಗುಲರ್ ಕೌಂಟಬಲ್ ನೌನ್ ಬಂದಿದ್ದಾಗ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕಾ ಅಥವಾ ಇನ್ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕಾ? ಸಿ ಐ ಕ್ಯಾನ್ ಸೇ ಅ ಬುಕ್ ಅಂತನಾದ್ರೂ ಹೇಳ್ಬೋದಾಗಿರುತ್ತೆ ಅಥವಾ ದ ಬುಕ್ ಅಂತನಾದ್ರೂ ಹೇಳ್ಬೋದಾಗಿರುತ್ತೆ. ಸಿ ಗ್ರಾಮ್ಯಾಟಿಕಲಿ ಇವೆರಡು ಕೂಡ ಕರೆಕ್ಟ್, ಗ್ರಾಮ್ಯಾಟಿಕಲಿ ಎರಡು ಕೂಡ ಕರೆಕ್ಟ್ ಆಗಿರುತ್ತೆ. ಬಟ್ ಮೀನಿಂಗ್ ವೈಸ್ ತಗೊಂಡಾಗ ಅಂದ್ರೆ ಕಾಂಟೆಕ್ಸ್ಟ್ ಅನ್ನ ತೆಗೆದುಕೊಂಡಾಗ ಸೊ ಅದರಲ್ಲಿ ಸ್ವಲ್ಪ ಭಿನ್ನತೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಡಿಫರೆನ್ಸ್? ಅ ಬುಕ್ ಅಂದ್ರೆ ಎನಿ ಬುಕ್. ಫಾರ್ ಎಕ್ಸಾಂಪಲ್ ಆಸ್ ಎ ಟೀಚರ್ ನಾನು ಕ್ಲಾಸಿಗೆ ಬಂದು ಗಿವ್ ಮಿ ಅ ಬುಕ್ ಅಂತ ಹೇಳ್ತೇನೆ, ನೀವು ಯಾವ ಪುಸ್ತಕವನ್ನ ಬೇಕಾದ್ರೂ ನನಗೆ ಕೊಡಬಹುದಾಗಿರುತ್ತೆ. ಸೊ ಅದಕ್ಕೆ ಈ ಒಂದು ಆರ್ಟಿಕಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡೆಫಿನೈಟ್ ಅಂತ ಕರಿತೇವೆ. ಇಂಡೆಫಿನೈಟ್ ಅಂದ್ರೆ ಅನಿರ್ದಿಷ್ಟ, ನನಗೆ ಗೊತ್ತಿಲ್ಲ, ನೀವು ಏನ್ ಬುಕ್ ಅನ್ನಾದ್ರೂ ನನಗೆ ಕೊಡಬಹುದಾಗಿರುತ್ತೆ. ಸೊ ನಾನು ಯಾವುದೇ ಇದೇ ಬುಕ್ ಅನ್ನ ನನಗೆ ಕೊಡ್ಬೇಕಂತ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಐ ಆಮ್ ಸೇಯಿಂಗ್ ಗಿವ್ ಮಿ ಅ ಬುಕ್, ಒಂದು ಪುಸ್ತಕವನ್ನ ಕೊಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅವಾಗ ನಾವು ಬಳಕೆ ಮಾಡಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಇಂಡೆಫಿನೈಟ್ ಆರ್ಟಿಕಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿನ್ನೆ ಕ್ಲಾಸ್ ಮುಗ್ದಾಗ ನಾಳೆ ನೀವೆಲ್ಲರೂ ಕ್ಲಾಸ್ಗೆ ಬರುವಾಗ ಅಟ್ಲಾಸ್ ಅನ್ನ ಕಂಪಲ್ಸರಿ ತಗೊಂಡೇ ಬರಬೇಕು ಅಂತ ಹೇಳಿರ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಬಂದಾಗ ಗಿವ್ ಮಿ ದ ಬುಕ್ ಅಂತ ಹೇಳ್ತೇನೆ. ಸೊ ಕಾರಣ ಏನಂದ್ರೆ ಬಿಕಾಸ್ ನೌ ಐ ಆಮ್ ಪರ್ಟಿಕ್ಯುಲರ್, ನಾನು ಯಾವ ಬುಕ್ ಅನ್ನ ಕೇಳ್ತಾ ಇದ್ದೀನಿ ಅದು ನನಗೂ ಗೊತ್ತಿರುತ್ತೆ, ನಾನು ಯಾವ ಬುಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದನ್ನ ವಿದ್ಯಾರ್ಥಿಗಳು ಕೂಡ ಗೊತ್ತಿರುತ್ತೆ. ಸೊ ಅದು ನಿರ್ದಿಷ್ಟವಾದ ನಾಮಪದವಾಗಿರುತ್ತೆ. ಸೊ ಅವಾಗ ನಾನು ಕಂಪಲ್ಸರಿ ದ ಬುಕ್ ಅಂತ ಹೇಳ್ಬೇಕಾಗಿರುತ್ತೆ. ಸೊ ಅದಕ್ಕೆ ದ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಫಿನೈಟ್ ಆರ್ಟಿಕಲ್ ಅಂತ ಕರಿತೇವೆ ಅಥವಾ ನಿರ್ದಿಷ್ಟವಾದ ಒಂದು ಆರ್ಟಿಕಲ್ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥ ನಾಮಪದ ಯಾವುದು ಅಂತ ನನಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಅದಾದ್ಮೇಲೆ ಲಿಸ್ನರ್ ಯಾರಿರ್ತಾರೆ ಅಂದ್ರೆ ನನ್ನ ಮಾತನ್ನ ಯಾರು ಕೇಳಿಸ್ಕೊಳ್ತಾ ಇರ್ತಾರೆ, ಸೊ ಅವ್ರಿಗೂ ಕೂಡ ಆ ಪುಸ್ತಕ ಯಾವುದು ಅಂತ ಗೊತ್ತಿದೆ. ಸೊ ಆ ಒಂದು ಕಾರಣದಿಂದ ಇಲ್ಲಿ ನಾನು ಬಳಕೆ ಮಾಡಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಕಡ್ಡಾಯವಾಗಿ ಡೆಫಿನೆಟ್ ಆರ್ಟಿಕಲ್ ಆಗಿರ್ಬೇಕಾಗಿರುತ್ತೆ. ಸೊ ಇಷ್ಟು ನೀವು ಸಿಂಗುಲರ್ ಕೌಂಟಬಲ್ ನೌನ್ ಬಂದಾಗ ಸೊ ಈ ರೀತಿಯಾಗಿ ಇಂಡೆಫಿನೈಟ್ ಆದ್ರೂ ಯೂಸ್ ಮಾಡಬಹುದು, ಡೆಫಿನೈಟ್ ಆದ್ರೂ ಯೂಸ್ ಮಾಡಬಹುದು. ದಟ್ ಡಿಪೆಂಡ್ಸ್ ಆನ್ ದಿ ಕಾಂಟೆಕ್ಸ್ಟ್ ಆಫ್ ಯುವರ್ ಕಾನ್ವರ್ಸೇಷನ್. ಸೊ ಈಗ ಪ್ಲೂರಲ್ಗೆ ಬರೋಣ. ಸೊ ಯಾವಾಗ ನಾನು ಪ್ಲೂರಲ್, ಸೊ ಬುಕ್ ಅನ್ನ ನಾನು ಬುಕ್ಸ್ ಆಗಿ ಕನ್ವರ್ಟ್ ಮಾಡ್ತೇನೆ. ಸೊ ಯಾವುದೇ ಕಾರಣಕ್ಕೂ ನಾವು ಅ ಬುಕ್ಸ್ ಅಂತ ಹೇಳೋದಿಲ್ಲ. ಸೊ ಪ್ಲೂರಲ್ ಆಗಿ ಕನ್ವರ್ಟ್ ಆದಾಗ ನಾನು ಇಂಡೆಫಿನೈಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು, ಕೇವಲ ನಾನು ಡೆಫಿನೈಟ್ ಆರ್ಟಿಕಲ್ ಅನ್ನೇ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಅರ್ಥ ಆಯ್ತಲ್ವಾ? ಸೊ ಸಿಂಗುಲರ್ ಕೌಂಟಬಲ್ ನೌನ್ ಬಂದಾಗ ಇಂಡೆಫಿನೈಟ್ ಆರ್ಟಿಕಲ್ ಆದ್ರೂ ಯೂಸ್ ಮಾಡಬಹುದು, ಡೆಫಿನೆಟ್ ಆರ್ಟಿಕಲ್ ಆದ್ರೂ ಯೂಸ್ ಮಾಡಬಹುದು. ಬಟ್ ಅದೇ ಪ್ಲೂರಲ್ ಆಗಿ ಕನ್ವರ್ಟ್ ಆದಾಗ ಕೇವಲ ನಾನು ಡೆಫಿನೆಟ್ ಆರ್ಟಿಕಲ್ ಅನ್ನ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಇಂಡೆಫಿನೈಟ್ ಆರ್ಟಿಕಲ್ ಅನ್ನ ನಾನೆಲ್ಲೂ ಯೂಸ್ ಮಾಡಬಾರ್ದಾಗಿರುತ್ತೆ. ಸೊ ಇಷ್ಟು ಕೌಂಟಬಲ್ ನೌನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಅನ್ಕೌಂಟಬಲ್ ನೌನ್ಸ್ ಬಂದಾಗ ಫಾರ್ ಎಕ್ಸಾಂಪಲ್ ವಾಟರ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಏರ್ ಆಗಿರ್ಬೋದು. ಸೊ ಈ ರೀತಿಯ ಅನ್ಕೌಂಟಬಲ್ ನೌನ್ಸ್ ಬಂದಾಗ ನಾವು ಸಾಮಾನ್ಯವಾಗಿ ಯಾವ ಆರ್ಟಿಕಲ್ ಅನ್ನು ಯೂಸ್ ಮಾಡೋದಿಲ್ಲ, ಇಂಡೆಫಿನೈಟ್ ಯೂಸ್ ಮಾಡೋದಿಲ್ಲ, ಡೆಫಿನೈಟ್ ಕೂಡ ಯೂಸ್ ಮಾಡೋದಿಲ್ಲ. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ನಾವೆಲ್ಲೂ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಐ ವಿಶ್ ಟು ಆಸ್ಕ್ ವಾಟರ್, ಐ ವುಡ್ ಸೇ ಗಿವ್ ಮಿ ವಾಟರ್ ಅಂತ ಹೇಳ್ತೇನೆ. ಐ ಕೆನಾಟ್ ಸೇ ಗಿವ್ ಮಿ ಅ ವಾಟರ್, ಗಿವ್ ಮಿ ದ ವಾಟರ್ ಅಂತ ಹೇಳೋದಿಲ್ಲ. ಸೊ ಈ ರೀತಿಯಾಗಿ ಅನ್ಕೌಂಟಬಲ್ ನೌನ್ಸ್ ಬಂದಾಗ ಸಾಮಾನ್ಯವಾಗಿ ನಾವು ಯಾವುದೇ ಆರ್ಟಿಕಲ್ ಅನ್ನ ಬಳಕೆ ಮಾಡದೇ ಇರತಕ್ಕಂತ ಒಂದು ವಾಕ್ಯಗಳನ್ನ ನಾನು ರಚನೆ ಮಾಡಬೇಕಾಗಿರುತ್ತೆ. ಸೊ ಇಷ್ಟಂತೂ ಬೇಸಿಕ್ ಇನ್ಫಾರ್ಮೇಶನ್ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಅವುಗಳ ಬಳಕೆಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇವಾಗ ಇನ್ನೊಂಚೂರು ಅಡ್ವಾನ್ಸ್ಡ್ ಇನ್ಫಾರ್ಮೇಶನ್ ಅನ್ನ ಹೇಳ್ತೇನೆ. ಅಡ್ವಾನ್ಸ್ಡ್ ಇನ್ಫಾರ್ಮೇಶನ್ ಏನು ಅಂದ್ರೆ ಸೊ ಇದು ಪ್ರಮುಖವಾಗಿ ಸಿಂಗುಲರ್ ಕೌಂಟಬಲ್ ನೌನ್ಸ್ಗೆ ಡಿಪೆಂಡ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ನಮ್ಮ ಪರೀಕ್ಷೆಯಲ್ಲಿ ಕೊಡ್ತಕ್ಕಂಥ ಪ್ರಶ್ನೆಗಳೇನಿರುತ್ತೆ ಸೊ ಎರಡನ್ನೂ ಬಳಕೆ ಮಾಡಬಹುದಾದ ಸಾಧ್ಯತೆಗಳಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಡ್ತಾರೆ. ಕಾರಣ ಏನಂದ್ರೆ ಟು ಕ್ರಿಯೇಟ್ ಅ ಕನ್ಫ್ಯೂಷನ್. ಸೊ ಅದರಿಂದ ಬೇಸಿಕಲಿ ನಾನು ಯಾವ್ದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ ಅಂದ್ರೆ ಸಿಂಗುಲರ್ ಕೌಂಟಬಲ್ ನೌನ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಅನ್ನು ಕೂಡ ಬಳಸಬಹುದಾಗಿರುತ್ತೆ, ಇಂಡೆಫಿನೆಟ್ ಆರ್ಟಿಕಲ್ಸ್ ಅನ್ನು ಕೂಡ ನಾವು ಬಳಸಬಹುದಾಗಿರುತ್ತೆ. ಹಾಗಿದ್ರೆ ನಾನು ವಾಕ್ಯವನ್ನ ಬರೆಯೋ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಟಿಕಲ್ ಅನ್ನ ಬರಿತಾ ಇದ್ದೇನೆ. ನಾನು ಬರಿತಾ ಇರ್ತಕ್ಕಂಥ ಆರ್ಟಿಕಲ್ ಅಲ್ಲಿ ನಾನು ಬಳಕೆ ಮಾಡಬೇಕಾಗಿರ್ತಕ್ಕಂಥ ನಾಮಪದ ಏಕವಚನವಾಗಿದೆ, ಸಿಂಗುಲರ್ ಆಗಿದೆ ಮತ್ತೆ ಕೌಂಟಬಲ್ ನೌನ್ ಆಗಿದೆ. ಹಾಗಿದ್ರೆ ನನ್ನ ಮೊದಲ ವಾಕ್ಯ
ನಾನು ಡೆಫಿನೆಟ್ ಆರ್ಟಿಕಲ್ ಇಂದ ಬರಿಬೇಕಾ ಅಥವಾ ಇಂಡೆಫಿನೆಟ್ ಆರ್ಟಿಕಲ್ ಇಂದ ಬರಿಬೇಕಾ? ಸೊ ರಿಮೆಂಬರ್ ಫ್ರೆಂಡ್ಸ್, ಯಾವುದೇ ಇಂಟ್ರೊಡಕ್ಟರಿ ಸೆಂಟೆನ್ಸ್ ಅಂತ ಕರಿತೇವೆ, ಅಂದ್ರೆ ನಾವು ಬರೀತಕ್ಕಂತ ಮೊಟ್ಟ ಮೊದಲ ವಾಕ್ಯವನ್ನ ನಾವು ಇಂಟ್ರೊಡಕ್ಟರಿ ಸೆಂಟೆನ್ಸ್ ಅಂತ ಕರಿತೇವೆ. ಅಂದ್ರೆ ಪೀಠಿಕೆಯನ್ನ ನೀಡ್ತಕ್ಕಂಥ ವಾಕ್ಯ ಏನಿರುತ್ತೆ, ಸೊ ಅಲ್ಲಿ ಕಡ್ಡಾಯವಾಗಿ ನಾವು ಬಳಕೆ ಮಾಡಬೇಕಾಗಿರ್ತಕ್ಕಂಥದ್ದು ಇಂಡೆಫಿನೈಟ್ ಆರ್ಟಿಕಲ್ ಆಗಿರುತ್ತೆ. ಕಾರಣ ಏನು ಅಂದ್ರೆ, ನಾನು ಮೊಟ್ಟ ಮೊದಲ ಬಾರಿಗೆ ನಿಮ್ಗೆ ಹೇಳ್ತಾ ಇದ್ದೇನೆ, ನಾನು ಈ ಒಂದು ವಿಷಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್, ಐ ಆಮ್ ಟಾಕಿಂಗ್ ಅಬೌಟ್ ಅ ಬುಕ್. ಆ ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಇವಾಗ ಫಸ್ಟ್ ಸೆಂಟೆನ್ಸ್ ಮುಗ್ದೋಯ್ತು, ನಾನು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀನಿ. ಸೊ ನಾನು ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಅಂದ್ರೆ ಐ ಆಮ್ ಇಂಟ್ರೊಡ್ಯೂಸಿಂಗ್ ಯು ಟು ಅ ಬುಕ್ ಅಂತ ಹೇಳ್ಬೇಕು, ಯಾಕಂದ್ರೆ ನಾನು ಮೊಟ್ಟ ಮೊದಲ ಬಾರಿಗೆ ಹೇಳ್ತಾ ಇದ್ದೇನೆ. ಸೊ ನೆಕ್ಸ್ಟ್, ಅದೇ ಪುಸ್ತಕದ ಮೇಲೆ ನೀವು ಎರಡನೇ ವಾಕ್ಯದಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನ ಜಾಸ್ತಿ ಮಾಡ್ತೀರಾ. ಸೊ ಇವಾಗ ಮಾತಾಡ್ತಾ ಇರೋ ನನಗೂ ಗೊತ್ತು ನಾನು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ, ಕೇಳಿಸ್ಕೊಳ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಗೊತ್ತು ನಾನು ಅದೇ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದೀನಂತ. ಸೊ ಎರಡನೇ ವಾಕ್ಯದಿಂದ ನಾವು ಬಳಕೆ ಮಾಡಬೇಕಾಗಿರ್ತಕ್ಕಂಥದ್ದು ಡೆಫಿನೈಟ್ ಆರ್ಟಿಕಲ್ ಆಗಿರುತ್ತೆ. ದಿ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳಬೇಕಾಗಿರುತ್ತೆ. ಆ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಸೆಕೆಂಡ್ ವಾಕ್ಯದಲ್ಲಿ ಹೇಳಿಕ್ ಬರೋದಿಲ್ಲ. ಬಿಕಾಸ್ ಆಲ್ರೆಡಿ ನಮ್ಮಿಬ್ಬರಿಗೂ ಗೊತ್ತಾಗಿದೆ, ಅಂದ್ರೆ ಲಿಸ್ನರ್ಗೂ ಗೊತ್ತಾಗಿದೆ, ಸ್ಪೀಕರ್ಗೂ ಗೊತ್ತಾಗಿದೆ ಯಾವ ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದೆ. ಸೊ ಇಷ್ಟೇ ರೂಲ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇಂಟ್ರೊಡಕ್ಟರಿ ಸೆಂಟೆನ್ಸಸ್ ಬಂದಾಗ, ಅದರಲ್ಲೂ ಸಿಂಗುಲರ್ ಕೌಂಟಬಲ್ ನೌನ್ಸ್ ಇದ್ದಾಗ ಡೆಫಿನೆಟ್ಲಿ ನಾನು ಇಂಡೆಫಿನೆಟ್ ಆರ್ಟಿಕಲ್ ಇಂದ ನಾನು ಯೂಸ್ ಮಾಡಬೇಕಾಗಿರುತ್ತೆ ಅಥವಾ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸಬ್ಸಿಕ್ವೆಂಟ್ ಸೆಂಟೆನ್ಸಸ್ ಅಂದ್ರೆ ಅದಾದ ನಂತರ ಬರ್ತಕ್ಕಂಥ ಎಲ್ಲ ವಾಕ್ಯಗಳಲ್ಲಿ ನಾನು ಡೆಫಿನೆಟ್ ಆರ್ಟಿಕಲ್ ಅನ್ನ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಇದು ಸ್ವಲ್ಪ ಅಡ್ವಾನ್ಸ್ಡ್ ಇನ್ಫಾರ್ಮೇಶನ್ ನಿಮಗೆ ನೆನಪಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಈಗ ಸರ್, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ಅ ಇದೆ, ಇನ್ನೊಂದು ಆನ್ ಅಂತ ಇದೆ. ಸೊ ಇವೆರಡರಲ್ಲಿ ಯಾವ್ದನ್ನ ನಾನು ಸರಿಯಾಗಿ ಯೂಸ್ ಮಾಡಬೇಕು? ಸೊ ಇಲ್ಲೂ ಕೂಡ ನೆನಪಿರ್ಲಿ, ಯಾವ ಪದಗಳು ಓವಲ್ ಸೌಂಡ್ ಅನ್ನ ಕೊಡುತ್ತೆ. ಓವಲ್ ಸೌಂಡ್ ಅಂದ್ರೆ ಎ ಇ ಐ ಓ ಯು ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಶಬ್ದಗಳನ್ನ ಕೊಡ್ತಕ್ಕಂಥ ಪದಗಳ ಮುಂಚೆ ನಾನು ಆನ್ ಅಂತ ಬಳಕೆ ಮಾಡಬೇಕಾಗಿರುತ್ತೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಸೌಂಡ್ ಅನ್ನೋದು ನೆನಪಿರ್ಲಿ, ಅರ್ಥ ಆಯ್ತಲ್ವಾ? ಬರೀ ಸ್ಪೆಲ್ಲಿಂಗ್ ನ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಬಾರ್ದು. ಸೌಂಡ್ ನ ಆಧಾರದ ಮೇಲೆ, ಅದನ್ನ ಫೋನೆಟಿಕ್ಸ್ ಅಂತ ಕರಿತೇವೆ. ಸೊ ಫೋನೆಟಿಕ್ಸ್ ನ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಬೇಕಾಗಿರುತ್ತೆ. ಆ ಫೋನೆಟಿಕ್ಸ್ ಹೇಗೆ ಡಿಫರ್ ಆಗುತ್ತೆ ಅಂತ ಮುಂದೆ ಬರ್ತಕ್ಕಂಥ ಎಕ್ಸಾಂಪಲ್ಸ್ ಅಲ್ಲಿ ನಾನು ಮತ್ತೆ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ನೆನಪಿರ್ಲಿ. ಸೊ ಎಲ್ಲಿ ಓವೆಲ್ ಸೌಂಡ್ ಬರುತ್ತೆ ಅಲ್ಲಿ ಕಡ್ಡಾಯವಾಗಿ ನಾನು ಬಳಕೆ ಮಾಡಬೇಕಾಗಿರ್ತಕ್ಕಂಥ ಇಂಡೆಫಿನೆಟ್ ಆರ್ಟಿಕಲ್ ಯಾವ್ದಾಗಿರುತ್ತೆ ಅಂದ್ರೆ ಆನ್ ಆಗಿರುತ್ತೆ. ಸೊ ಎಲ್ಲಿ ಕಾನ್ಸನೆಂಟ್ ಸೌಂಡ್ ಬರುತ್ತೆ ಅಂದ್ರೆ ಎ ಇ ಐ ಓ ಯು ಅನ್ನ ಹೊರತುಪಡಿಸಿ ಮಿಕ್ಕಿದ ಎಲ್ಲ ಆಲ್ಫಾಬೆಟ್ ನ ಶಬ್ದಗಳು ಬಂದಾಗ ಅಲ್ಲಿ ಬಳಕೆ ಮಾಡಬೇಕಾಗಿರ್ತಕ್ಕಂಥ ಇಂಡೆಫಿನೆಟ್ ಆರ್ಟಿಕಲ್ ಯಾವ್ದಾಗಿರುತ್ತೆ ಅಂದ್ರೆ ಅ ಅಂತಕ್ಕಂಥ ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ನಾವು ಬಳಕೆ ಮಾಡಬೇಕಾಗಿರುತ್ತೆ. ಸೊ ಸಮರಿ ಈಸ್, ಓವಲ್ ಸೌಂಡ್ ಬಂದಾಗ ಆನ್ ಅಂತ ಯೂಸ್ ಮಾಡಬೇಕು, ಕಾನ್ಸನೆಂಟ್ ಸೌಂಡ್ ಬಂದಾಗ ಅ ಅಂತ ಯೂಸ್ ಮಾಡಬೇಕು. ಇವೆರಡನ್ನ ನಾವು ಬಳಕೆ ಮಾಡ್ತಕ್ಕಂಥದ್ದು ಸಿಂಗುಲರ್ ಕೌಂಟಬಲ್ ನೌನ್ಸ್ ಇದ್ದಾಗ ಮಾತ್ರ ನಾವು ಬಳಕೆ ಮಾಡ್ತೀವಿ ಅನ್ನೋದು ನಿಮ್ಗೆ ನೆನಪಿರ್ಬೇಕಾಗಿರುತ್ತೆ. ಸೊ ಇಷ್ಟು ಮಾಹಿತಿಯ ನಂತರ ನಾನೀಗ ಪ್ರಶ್ನೆಗೆ ಬರ್ತೇನೆ. ಸೊ ಈಗ ನೀವು ಸರಿಯಾದ ಉತ್ತರವನ್ನ ನೀಡಲಿಕ್ಕೆ ಸೊ ನಿಮ್ಗೆ ಸಾಕಷ್ಟು ಕ್ಲಾರಿಟಿ ಈಗ ಸಿಕ್ಕಿರುತ್ತೆ. ನಾನು ಪ್ರಶ್ನೆಗೆ ಬರ್ತೇನೆ. ಸೊ ಪ್ರಶ್ನೆ ಏನ್ ಕೊಟ್ಟಿದ್ರು? ಕಿರಣ್ ಬಗ್ಗೆ ಪ್ರಶ್ನೆ ಕೊಟ್ಟಿದ್ದಾರೆ. ಕಿರಣ್ ಇಸ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್, ಹಿ ಗಾಟ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಂಟೆಲಿಜೆಂಟ್ ಬಾಯ್ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಗೊತ್ತು ಬಾಯ್ ಅಂತಕ್ಕಂಥದ್ದು ಕೌಂಟಬಲ್ ನೌನ್ ಆಗಿರುತ್ತೆ. ಸೊ ಇದು ಇಂಟ್ರೊಡಕ್ಟರಿ ಸೆಂಟೆನ್ಸ್. ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಕಿರಣ್ ಬಗ್ಗೆ ನಿಮ್ಗೆ. ಸೊ ನಾನು ಹೇಳೋವರೆಗೂ ಕಿರಣ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಇಂಟೆಲಿಜೆಂಟ್ ಅಂತ ಕೊಟ್ಟಿದ್ದಾರೆ. ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಇನ್ ಅಂತಕ್ಕಂಥದ್ದು ಓವೆಲ್ ಸೌಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆ ಒಂದು ಕಾರಣದಿಂದ ನಾನು ಇಲ್ಲಿ ಫಿಲ್ ಮಾಡಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಯಾವ್ದಾಗಿರುತ್ತೆ ಅಂದ್ರೆ ಆನ್ ಅಂತ ಬರಿಬೇಕು. ಸೊ ಕಿರಣ್ ಈಸ್ ಆನ್ ಇಂಟೆಲಿಜೆಂಟ್ ಬಾಯ್, he got dash best student. ಸೊ ಇಲ್ಲಿ ಇನ್ನೊಂದು ರೂಲ್ ಏನಂದ್ರೆ, ಬೆಸ್ಟ್ ಅಂತಕ್ಕಂಥದ್ದು ನಿಮ್ಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಹೇಳಿದ್ದೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಏನು ಅಂದ್ರೆ ಗುಡ್ ಅಂತ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಹೇಳ್ತೇವೆ. ಸೊ ಅದನ್ನ ನಾನು ಕಂಪ್ಯಾರಿಟಿವ್ ಕನ್ವರ್ಟ್ ಮಾಡಬೇಕಾದ್ರೆ ಬೆಟರ್ ಅಂತ ಹೇಳ್ತೇನೆ. ಅದನ್ನ ನಾನು ಸೂಪರ್ಲೇಟಿವ್ ಕನ್ವರ್ಟ್ ಮಾಡಬೇಕಾದ್ರೆ ಬೆಸ್ಟ್ ಅಂತ ಹೇಳ್ತೇನೆ. ಸೊ ಅಲ್ಲಿ ನಿಮ್ಗೊಂದು ರೂಲ್ ಅನ್ನ ಹೇಳಿದ್ದೆ. ಬೆಸ್ಟ್ ಅಂತ ಬಂದಾಗ ನಾವು ಯೂಸ್ ಮಾಡ್ತಕ್ಕಂಥ ಆರ್ಟಿಕಲ್ ಏನು ಅಂದ್ರೆ ದಿ ಅಂತಕ್ಕಂಥ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಜ್ಞಾಪಕ ಇಲ್ದಿದ್ರೆ ಅದನ್ನ ಇನ್ನೊಂದ್ಸತಿ ವಾಚ್ ಮಾಡಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನಾನು ಹೇಳಿದ್ದೇನೆ. ಸೊ ಅಬ್ಜೆಕ್ಟಿವ್ ಮುಂಚೆ
ಅಬ್ಜೆಕ್ಟಿವ್ ಗಿಂತ ಮುಂಚೆ ದ ಅಂತ ಇದ್ರೆ ಇಲ್ಲಿ ಫಿಲ್ ಮಾಡಬೇಕಾಗಿರ್ತಕ್ಕಂಥ ಅಬ್ಜೆಕ್ಟಿವ್ ಸೂಪರ್ಲೇಟಿವ್ ಆಗಿರಬೇಕು ಅಂತ ಹೇಳಿದ್ದೆ. ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಬ್ಜೆಕ್ಟಿವ್ ಏನಾಗಿದೆ ಅಂದ್ರೆ ಬೆಸ್ಟ್ ಅಂತಕ್ಕಂಥದ್ದು ಆಗಿದೆ. ಅಂದ್ರೆ ಅದು ಸೂಪರ್ ಮೋಸ್ಟ್ ಕ್ವಾಲಿಟಿ, ಅಂದ್ರೆ ಅದಕ್ಕಿಂತ ಮುಂದೆ ಕ್ವಾಲಿಟಿ ಯಾವುದು ಇರೋದಿಲ್ಲ. ಸೊ ಬೆಸ್ಟ್ ಗಿಂತ ಮುಂಚೆ ನಾನು ಯೂಸ್ ಮಾಡಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಏನಾಗಿರುತ್ತೆ ಅಂದ್ರೆ ದ ಬೆಸ್ಟ್ ಅಂತ ಬರೀಬೇಕು. ಸೊ ಅಲ್ಲಿಗೆ ಈ ಪ್ರಶ್ನೆಗೆ ಉತ್ತರ ಮುಗೀತು. ಸಾಕಷ್ಟು ಕಾನ್ಸೆಪ್ಟ್ಸ್ ಅನ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಇಷ್ಟೇ ಇಂಗ್ಲಿಷ್. ಸೊ ಇದ್ರ ಮೇಲೆನೆ ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಶ್ನೆ ಚೇಂಜ್ ಆಗ್ಬೋದು, ಕಾನ್ಸೆಪ್ಟ್ ಚೇಂಜ್ ಆಗಲ್ಲ. ಅರ್ಥ ಆಯ್ತಲ್ವಾ? ಸೊ ಕಿರಣ್ ಬದಲು ಬೇರೆ ಯಾರೋ ರಮೇಶೋ ಸುರೇಶೋ ಏನೋ ಕೊಡ್ತಾರೆ, ಬಟ್ ಕಾನ್ಸೆಪ್ಟ್ ಮಾತ್ರ ಅದೇ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಒಂದ್ಸತಿ ಕಾನ್ಸೆಪ್ಟ್ ಅನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಎಲ್ಲ ಪರೀಕ್ಷೆಗಳಿಗೂ ಯೂಸ್ ಆಗುತ್ತೆ. ಸೊ ಕಿರಣ್ ಈಸ್ ಆನ್ ಇಂಟೆಲಿಜೆಂಟ್ ಬಾಯ್. He got the best student award is the right answer for this question. So with this, let's get into